ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೂಲಂಗಿ, ತೊಗರಿಬೇಳೆ, ನಿಮಗೆ ಮೊಸರು ಬೇಳೆ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ನಾನೊಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಅರಿಶಿನದ ಪುಡಿ, ಟೊಮೊಟೊ. ನಾನು ಬರೀ ಬೇಳೆ, ಅರಿಶಿನದ ಪುಡಿ, ಟೊಮೊಟೊ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನೊಂದು 3 ವಿಸಿಲ್ ಹೊಡಿಸಿದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕಾಗತ್ತೆ ಅಂತ. ಬೇಳೆ ಮೆತ್ತಗೆ ಬೇಯಬೇಕು. ಸೈಡ್ ಬಾಣಲಿಗೆ ಕೊತ್ತಂಬರಿ ಬೀಜ, ಜೀರಿಗೆ, ಉದ್ದಿನಬೇಳೆ, ಸಣ್ಣ ಮಾತ್ರದಲ್ಲಿ ಚಕ್ಕೆ, ಕರಿಬೇವು ಸೊಪ್ಪು, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು, ಇದೆಲ್ಲ ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನಿಷ್ ಆಗೋ ತನಕ. ಇದು ಬ್ರೌನ್ ಆಗ್ತಾ ಇದೆ ಅನ್ನುವಾಗ ಸಾಸಿವೆ ಹಾಕೋಣ. ಸಾಸಿವೆ ಮೊದಲೇ ಹಾಕಿದ್ರೆ ಸುಟ್ಟೋಗ್ಬಿಡತ್ತೆ, ಅದಕ್ಕೆ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಸಾಂಬಾರು ಮಸಾಲಾನ ಇನ್ಸ್ಟೆಡಾಗಿ ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರು ಪೌಡ್ರು ಯೂಸ್ ಮಾಡಿ ಸಾಂಬಾರು ಮಾಡ್ತೀನಿ. ಅದು ಟೇಸ್ಟ್ ಬೇರೆ ಇರುತ್ತೆ, ಇದು ಟೇಸ್ಟ್ ಬೇರೆ ಇರುತ್ತೆ. ಇವಾಗ ಒಂದು ಜಾರಿಗೆ ನಾವು ಹುರ್ಕೊಂಡಿರೋದು ಮಸಾಲೆ ತಣ್ಣಗಾದ್ಮೇಲೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ, ಕಾಯಿ ತುರಿ ಮತ್ತು ಒಂಚೂರು ಕೊತ್ತಂಬರಿ, ಒಂದು ಹಿಡಿ ಆಗೋಷ್ಟು ಹಾಕಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅದಾಗೋ ತನಕ ಸೈಡಲ್ಲಿ ಪಾತ್ರೆಗೆ ಮೂಲಂಗಿ, ಇದನ್ನು ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆಯಲ್ಲೇ ಹಾಕಿ ಬೇಯಿಸ್ತಾ ಇಲ್ಲ, ಆಮೇಲೆ ಬೇಳೆ ಆ್ಯಡ್ ಮಾಡ್ತೀನಿ. ಹೀಗೆ ಸಪ್ರೇಟ್ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಚೆನ್ನಾಗಿ ಹಿಡಿಯುತ್ತೆ ಅಂತ. ಇವಾಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಖಾರದ ಪುಡಿ, ನೋಡಿ ನಿಮಗೆ ಖಾರ ಎಷ್ಟು ಬೇಕಾಗತ್ತೆ ಅಂತ, ಕರಿಬೇವು ಸೊಪ್ಪು. ನಾನು ಬೆಲ್ಲ ಹಾಕಿರೋದ್ರಿಂದ ಒಂಚೂರು ಖಾರ ಮುಂದೆ ಹಾಕಿದ್ದೀನಿ, ಹುಣಸೆಹಣ್ಣು ರಸ. ಇಷ್ಟೆಲ್ಲ ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಆವಾಗ ತನಕ ಮೂಲಂಗಿ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲನೂ. ಇವಾಗ 1.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯೋ ತನಕ ನಾನು ಇವಾಗ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ನಾವು ಸಣ್ಣ ಉರಿ ಮಾಡಿ ಬಿಡೋಣ. ಮೂಲಂಗಿ ಅಂತ ಅಲ್ಲ, ಯಾವ ತರಕಾರಿ ಬೇಕಿದ್ರೂ ನೀವು ಹಾಕಿ ಸೇಮ್ ಪ್ರೊಸೆಸ್ಸಲ್ಲಿ ಮಾಡ್ಬೋದು. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ಟೈಮಲ್ಲಿ ನಿಮಗೇನಾದರೂ ಉಪ್ಪು ಬೇಕಾದರೆ, ಇಲ್ಲ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಸಾಂಬಾರು ಅಂತ ಅನಿಸಿದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡೋದ್ರಿಂದ ಅದು ಇನ್ನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಇವಾಗ ನಾನು ಮತ್ತೆ ಮುಚ್ಚಿ ಒಂದು 5 ಮಿನಿಟ್ಸ್ ಆದಮೇಲೆ ತೆಗಿಯೋಣ ಅಂತ ಮುಚ್ಚಿದ್ದೀನಿ. ಆವಾಗ ತನಕ ನಮ್ಮ ಬೇಳೆ ಬೆಂದಿದೆಯಾ ನೋಡ್ಕೊಳ್ಳೋಣ. ನೋಡಿ ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ನಾದ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ. ಸಾಂಬಾರು ಪುಡಿ ಯೂಸ್ ಮಾಡಿ ಮಾಡೋ ಸಾಂಬಾರು ಮತ್ತು ಈ ರೀತಿ ಮಾಡೋ ಸಾಂಬಾರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಇದು ನಾವು ರೆಡಿ ಅಲ್ಲೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಈ ಟೈಪು ಟ್ರೈ ಮಾಡಿ ನೋಡಿ. ಇವಾಗ ನಮ್ಮ ಮೂಲಂಗಿ ಬೆಂದಿದೆ. ನೋಡಿ ನೀರು ಕೂಡ ನಾನು ಹಾಕಿದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೋಡಿ ಇವಾಗ ಮೂಲಂಗಿ ಬೆಂದಿದೆ ಅಂದರೆ ಪೂರ ಅಲ್ಲ, ಇನ್ನೊಂದು ಸ್ವಲ್ಪ ಹಾಕಿದ್ರೆ ಬೇಯತ್ತಪ್ಪ ಅನ್ನೋ ಟೈಮಲ್ಲಿ ಬೇಳೆಯನ್ನು ಆ್ಯಡ್ ಮಾಡೋಣ. ನಾನು ಕುಕ್ಕರಲ್ಲಿರೋ ಬೇಳೆ ಹಾಕಿಬಿಟ್ಟು ಅದಕ್ಕೆ ಇನ್ನೊಂಚೂರು ನೀರಿನ ಗಾತ್ರ ಪ್ರಮಾಣ ಆ್ಯಡ್ ಮಾಡಿ ಕೂಡ ಇದಕ್ಕೆ ಹಾಕ್ತೀನಿ. ನೀವು ಕೂಡ ಎಷ್ಟು ಥಿಕ್ನೆಸ್ ಬೇಕಾಗತ್ತೆ ಅಂತ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಒಬ್ಬರಿಗೆ ಸಾಂಬಾರು ತಿಕ್ಕಾಗಿದ್ದರೆ ಇಷ್ಟ ಆಗುತ್ತೆ, ಒಬ್ರಿಗೆ ತಿನ್ನಾಗಿದ್ದರೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ನೋಡಿ ಇವಾಗ ನಾನು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಎಷ್ಟು ತೆಳ್ಳಗೆ ಬೇಕಾಗತ್ತೆ ಅಂತ ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ ನೀರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಮಸಾಲೆನ ಆ್ಯಡ್ ಮಾಡೋಣ. ನೋಡಿ ಈ ಥರ ಮಸಾಲೆ ಚೆನ್ನಾಗಿ ನಯಸ್ಸಾಗಿ ಮಾಡ್ಕೊಂಡಿದ್ದೀನಿ.
ಒಂದ್ಸಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಆವಾಗಲೇ ನಾವು ಹಾಕಿದಾಗ ರೆಡ್ ಆಗಿದ್ದು, ಇದು ಸ್ವಲ್ಪ ಗ್ರೀನಿಶ್ ಆಗಿದೆ ಕೊತ್ತಂಬರಿ ಎಲ್ಲ ಹಾಕಿದ್ರಿಂದ. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ಲು ಮಸಾಲೆದು ತುಂಬ ಚೆನ್ನಾಗಿ ಬರುತ್ತೆ. ಗರಂ ಮಸಾಲೆ ಆಗಿರಲಿ ಅಥವಾ ಸಾಂಬಾರು ಮಸಾಲೆ ಆಗಿರಲಿ, ನಾವು ಇನ್ಸ್ಟೆಂಟ್ ಮಾಡೋದ್ರಿಂದ ಸ್ಮೆಲ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸಾಂಬಾರು ಪುಡಿ ಯೂಸ್ ಮಾಡೋದು ಕೂಡ ಅಷ್ಟೇ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಯಾವ ಥರ ಸಾಂಬಾರು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಸೈಡಿಗೆ ಬಾಣಲಿಯಲ್ಲಿ ನಾನು 2 ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ, ಕರಿಬೇ ಸೊಪ್ಪು ಮತ್ತು ಇವಾಗ ಹಿಂಗೆ ಹಾಕಿಬಿಟ್ಟು ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಸಾಂಬಾರು ಮಸಾಲೆ ವಾಸನೆ ಹೋಗೋ ತನಕ ಚೆನ್ನಾಗಿ ಸ್ಲಿಮ್ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. ನಾನು ಇವಾಗ ಇನ್ನೊಂದ್ಸಲಿ ತಿರುಗಿಸ್ಬಿಟ್ಟು ಮುಚ್ತಾ ಇದ್ದೀನಿ. ಒಂದೊಂದು 10 ಮಿನಿಟ್ಸ್ ಆದಮೇಲೆ ನೋಡೋಣ ಅಂತ. ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ 2 ಚಮಚ ಸಾಂಬಾರನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾವು ಒಗ್ಗರಣೆ ಕೂಡ ಡೈರೆಕ್ಟಾಗಿ ಹಾಗೇ ಹಾಕ್ಬೋದು. ಮೂಲಂಗಿ ಬದಲು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಕೂಡ ಹಾಕಿಬಿಟ್ಟು ಸೇಮ್ ಪ್ರೊಸೆಸ್ಸಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನುಗ್ಗೆಕಾಯಿ ಆಗಿರಲಿ, ಆಲೂಗಡ್ಡೆ ಆಗಿರಲಿ, ಆನಿಯನ್ ಆಲೂಗಡ್ಡೆ ಸಾಂಬಾರು ಆಗಿರಲಿ, ಎಲ್ಲನೂ ನೀವು ಇದೇ ರೀತಿ ಮಾಡೋದ್ರಿಂದ ಸೇಮ್ ಟೇಸ್ಟೇ ಬರುತ್ತೆ, ಚೇಂಜಸ್ ಏನೂ ಆಗಲ್ಲ. ಆದರೆ ವೆಜಿಟೇಬಲ್ ಮೇಲೆ ಡಿಪೆಂಡ್ ಇದೆ ಟೇಸ್ಟ್ ಕೊಡೋದಕ್ಕೆ. ನೋಡಿ ಇವಾಗಿದು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.